ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಷ್ಟಾರ್ಥ ಸಿದ್ಧಿಗೋಸ್ಕರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಯಾರೂ ಮರೆಯೋದಕ್ಕೆ ಹೋಗಬೇಡಿ. ತುಂಬ ಜನದ್ದು ತುಂಬ ಡೌಟ್ಸ್ಗಳಿದೆ, ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದಕ್ಕೂ ಕ್ಲಾರಿಟಿಯನ್ನು ಕೊಡ್ತೀನಿ ಅಂಥೇಳಿ ತಿಳಿಸ್ತೀನಿ. ನೋಡಿ, ವರಾಹಿ ಅಮ್ಮನವ್ರದ್ದು ಮಂತ್ರಗಳು ತುಂಬ ಅಂದರೆ ತುಂಬ ದಿವ್ಯ ಶಕ್ತಿ ಇರುವಂಥ ಒಂದು ಮಂತ್ರಗಳಂತಲೇ ಹೇಳಬಹುದು. ನಿಮ್ಗೆ ಯಾವುದೇ ರೀತಿ ದುಡ್ಡು ಕಾಸು ಅನ್ನೋವಂಥದ್ದು ಖರ್ಚಾಗೋದಿಲ್ಲ. ಆದರೆ ಈ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸರ್ವ ಕಷ್ಟಗಳಿಗೂ ಒಂದು ರೀತಿ ಪರಿಹಾರ ಅಂತಲೇ ಹೇಳಬಹುದು. ಇದು ಇವತ್ತು ತಿಳಿಸ್ತಾ ಇರುವಂಥ ಒಂದು ಮಂತ್ರ ಬಂದು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳಿ. ನಿಮಗೇನೋ ಒಂದು ಕೆಲಸವನ್ನು ಅಂದ್ಕೊಂಡಿರ್ತೀರಿ, ಆ ಕೆಲಸ ನಿಮಗೆ ಅತಿ ಶೀಘ್ರವಾಗಿ ಆಗಬೇಕು ಮತ್ತು ಅದು ಕಾರ್ಯರೂಪಕ್ಕೆ ಬರಬೇಕು ಅನ್ನೋದನ್ನು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಅದು ಅತಿ ಶೀಘ್ರವಾಗುತ್ತೆ ಮತ್ತು ಅದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾವುದೇ ಒಂದು ಕೆಲಸ ಇರ್ಬೋದು, ಮದುವೆ ಇರ್ಬೋದು, ಒಡವೆ ತೆಗೆದುಕೊಳ್ಳೋದು, ಯಾರಿಗಾನ ದುಡ್ಡು ಕೊಟ್ಟಿರೋ ಅಂಥದ್ದಾಗಿರ್ಬೋದು, ನಿಮ್ಮ ಯಾರ್ದಾನ ಇವಾಗ ರಿಲೇಷನ್ಶಿಪ್ಪಲ್ಲಿ ಜಗಳವನ್ನೋವಂಥದ್ದು ಬಂದಿರುತ್ತೆ, ಆ ಥರದ್ದು ಕೂಡ ಆಗಿರ್ಬೋದು. ಮನುಷ್ಯನ ಮೇಲೆ ಕಷ್ಟ ಇಲ್ಲದಿರೋ ಅಂಥದ್ದೇ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನಿಮ್ದು ಯಾವುದೇ ಒಂದು ಕಷ್ಟ ಇದ್ರೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಅದು ಕಾರ್ಯರೂಪಕ್ಕೆ ಬಂದು ನೀವೇನು ಅಂದ್ಕೊಂಡಿರ್ತೀರ ಅದು ನಿಮಗೆ ಕಾರ್ಯಸಿದ್ಧಿ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ. ಮತ್ತು ನಿಮ್ಮದು ಇಷ್ಟಾರ್ಥ ಕೂಡ, ಕಾರ್ಯ ಅಂತಂದರೆ ನಮ್ಮದು ಇಷ್ಟಾರ್ಥ ಸಿದ್ಧಿ ಕೂಡ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಜೀವನದ ಒಂದು ಬದಲಾವಣೆಯನ್ನು ಕಾಣಿ ಅನ್ನೋದನ್ನು ನನ್ನ ಒಂದು ಅಭಿಪ್ರಾಯನ ತಿಳಿಸ್ತೀನಿ. ತುಂಬ ಜನ ಡೌಟ್ಸ್ಗಳನ್ನು ಕೇಳಿದ್ರಿ, ಹಾಗಾಗಿ ಬನ್ನಿ ಇವಾಗ ಮೊದಲಿಗೆ ನಾನು ಡೌಟ್ಸ್ಗಳು ಏನೇನಿದೆ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ತೀನಿ. ನೋಡಿ, ಒಬ್ಬರು ಸಿಸ್ಟರ್ ಏನು ಅಂತ ಕೇಳಿದ್ರು ಅಂತಂದರೆ, ನಾವು ರಾತ್ರಿ ವೇಳೆ ಸ್ನಾನವನ್ನು ಮಾಡಿ ಮಲ್ಕೊಳ್ತೀವಿ, ಬೆಳಗ್ಗೆ ನಾವು ಮಂತ್ರ ಹೇಳ್ಬೋದಾ ಅಂಥೇಳಿ ಕೇಳಿದ್ದೀರಿ. ಖಂಡಿತವಾಗ್ಲೂ ನೀವು ರಾತ್ರಿ ಸ್ನಾನವನ್ನು ಮಲ್ಕೊಂಡಿದ್ರೆ ಬೆಳಗಿನ ಜಾವ ನೀವು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ನೀವು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬಹುದು. ಅದು ಬ್ರಾಹ್ಮಿ ಮುಹೂರ್ತದ ಸಮಯ ಯಾವಾಗ ಅಂತ ಕೇಳಿದ್ದೀರಿ. ಒಂದೊಂದು ಸತಿಕ 3:30 ಸ್ಟಾರ್ಟ್ ಆಗಿ ನಮಗೆ 6 ಗಂಟೆ ಒಳಗಡೆಗೆ ಮುಗಿದು ಹೋಗುತ್ತೆ. ನಮಗೆ ಟೈಮಿಂಗ್ಸ್ ಗೊತ್ತಾಗಲ್ಲ ಅನ್ನೋವಂಥವ್ರು ಸೂರ್ಯ ಉದಯಕ್ಕೂ ಮುನ್ನನೇ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ, ತುಂಬ ಜನ ಏನು ಕೇಳಿದರೆ, ನಾವು ಊಟವನ್ನು ಮಾಡಿ ತದನಂತರದಲ್ಲಿ ಮಂತ್ರವನ್ನು ಹೇಳ್ಕೊಳ್ಬೇಕಾ ಅಥವಾ ಮಂತ್ರ ಹೇಳಿನೇ ನಾವು ಮಾಂಸಾಹಾರವನ್ನು ಊಟ ಮಾಡಬೇಕಾ ಅನ್ನೋದನ್ನು ಕೇಳಿದ್ದೀರಿ. ಇದು ಸುಮಾರು ಒಂದು 7-8 ಕಮೆಂಟ್ಸ್ ಅಷ್ಟು ಬಂದಿತ್ತು, ಹಾಗಾಗಿ ತಿಳಿಸ್ತಾ ಇದ್ದೀನಿ. ನೋಡಿ, ನೀವು ಮಂತ್ರವನ್ನು ಹೇಳೋದಕ್ಕೆ ಮುಂಚೆನೇ ಯಾವುದೇ ರೀತಿ ಮಾಂಸಾಹಾರವನ್ನು ಊಟ ಮಾಡಿರಬಾರ್ದು. ನೀವು ಮಂತ್ರವನ್ನು ಹೇಳಿದ ನಂತರದಲ್ಲಿ ಆಮೇಲೆ ನೀವು ಊಟವನ್ನು ಮಾಡ್ಕೊಳ್ಬಹುದು. ಮಾಂಸಾಹಾರ ಆಗಿರ್ಬೋದು, ನೀವೇನೇ ಆಗಿತ್ತು ನಿಮ್ಮ ಒಂದು ಕೆಲಸಗಳನ್ನು ನೀವು ಮಾಡ್ಕೊಳ್ಬಹುದು. ನೀವು ಮಂತ್ರ ಹೇಳೋದಕ್ಕೆ ಮುಂಚೆನೇ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಊಟ ಮಾಡಿ ಮಂತ್ರವನ್ನು ಹೇಳ್ಕೊಳ್ಬೇಡಿ. ಅದರಿಂದ ನಿಮಗೆ ಯಾಕಂತಂದರೆ ತಾಯಿ ಬಂದು ಶಾಕಾಹಾರಿ, ಹಾಗಾಗಿ ತಾಯಿಗೆ ಅದು ಒಂದು ಸಲ್ಲೋದಿಲ್ಲ ಮತ್ತು ನಿಮಗೆ ಆ ಥರ ಫಲ ಅನ್ನೋವಂಥದ್ದು ಸಿಗೋದಿಲ್ಲ, ದೋಷ ಅನ್ನೋವಂಥದ್ದು ಬರುತ್ತೆ. ಹಾಗಾಗಿ ನೀವು ಈ ರೀತಿ ಮಿಸ್ಟೇಕ್ಸನ್ನು ಮಾಡ್ಕೊಳ್ಬೇಡಿ. ಹೆಣ್ಮಕ್ಕಳಾಗಿರೋವಂಥವ್ರು 5 ದಿನಗಳ ಕಾಲ ಅವರ ಮುಟ್ಟಿನ ಸಮಯದಲ್ಲಿ ನೀವು ನೋಡಿಕೊಂಡು ತದನಂತರದಲ್ಲಿ ನೀವು ಮಂತ್ರವನ್ನು ಹೇಳೋದಕ್ಕೆ ಶುರು ಮಾಡ್ಕೊಳ್ಬಹುದು. ಮತ್ತು ಸ್ವಲ್ಪ ಮೈಲಿಗೆ ಅನ್ನೋವಂಥದ್ದು ನೀವು ನೋಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೀವು ಯಾವ ಒಂದು ಸಮಯದಲ್ಲಿ ಒಂದೊಂದು ಮಂತ್ರಕ್ಕೂ ಒಂದೊಂದು ಟೈಮಿಂಗ್ಸ್ ಅಂಥೇಳಿ ನಾನು ವಿಡಿಯೋದಲ್ಲಿನೇ ಕೊಟ್ಟಿರ್ತೀನಿ. ನೀವು ಯಾವ ವಿಡಿಯೋ ನೋಡ್ತಾ ಇದ್ದೀರಿ ಅಂಥೇಳಿ ನನಗೆ ಗೊತ್ತಾಗಿರೋದಿಲ್ಲ. ಹಾಗಾಗಿ ನೀವು ಯಾವ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅದರಲ್ಲೇ ಟೈಮಿಂಗ್ಸನ್ನು ನಾನು ಕೊಟ್ಟಿರ್ತೀನಿ. ಆ ಒಂದು ಸಮಯದಲ್ಲಿ ಹೇಳ್ಕೊಳ್ಳಿ. ನಿಮ್ಮದು ಪ್ರತಿಯೊಂದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ಅದು ಪರಿಹಾರ ಆಗೋವಂಥದ್ದು. ಮತ್ತು ಇನ್ನೊಬ್ಬರು, ನಾವು ಇವಾಗ ಒಬ್ಬರದು ದಾಂಪತ್ಯ ಸಮಸ್ಯೆ ಅನ್ನುವಂಥದ್ದು ಕೋರ್ಟಿಗೆ ಹೋಗಿ ನಿಂತ್ಕೊಂಡಿದ್ದಂತೆ. ಬನ್ನಿ ಇವಾಗ ನಾನು ಮಂತ್ರ ತಿಳಿಸ್ಕೊಟ್ಬಿಡ್ತೀನಿ, ಆಮೇಲೆ ಆ ಒಂದು ವಿಚಾರವನ್ನು ತಿಳಿಸ್ತೀನಿ. ಓಂ ಶ್ರೀಂ ಐಂ ಗ್ಲೋಂ ಪಿತ್ರಾಯ ನಮೋ ನಮಃ. ಓಂ
ಶ್ರೀಂ ಐಂ ಗ್ಲೋಂ ಮಿತ್ರಾಯ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೋಂ ಮಿತ್ರಾಯ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಹೇಳ್ಕೊಳ್ಬೇಕಾಗತ್ತೆ. ನಿಮಗೆ ಬೆಳಗ್ಗೆ ಎದ್ದ ತಕ್ಷಣವೇ ಹೇಳ್ಕೊಳ್ಬಹುದು. ಇಲ್ಲ ಅಂತಂದರೆ ನೀವು ಸಾಯಂಕಾಲ ಮಲಗುವಂಥ ಸಂದರ್ಭದಲ್ಲಿ ಹೇಳಿ ಮಲ್ಕೊಳ್ಬಹುದು. ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತಂದರೆ 21 ಬಾರಿ, 48 ಬಾರಿ, ಇಲ್ಲ ಅಂತಂದರೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತಂದರೆ 11 ಬಾರಿ. ನಮಗೆ ಕೌಂಟಿಂಗ್ ಜ್ಞಾಪಕ ಆಗೋದಿಲ್ಲ ಅಂತಂದರೆ ಒಂದು 15ರಿಂದ 20 ನಿಮಿಷಗಳ ಕಾಲ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ. ಹೇಳ್ಕೊಂಡಿದ್ದೆ ಆದರೆ ನಿಮಗೆ ಕಾರ್ಯಸಿದ್ಧಿ ಖಂಡಿತ ಅಂತೇಳಿ ತಿಳಿಸ್ತೀನಿ. ನಾನು ಆವಾಗಲೇ ನಿಮಗೆ ಒಬ್ಬರು ಕಮೆಂಟ್ ಬಗ್ಗೆ ಹೇಳ್ತಾ ಇದ್ದೆ. ವರಾಹಿ ಅಮ್ಮನವರ ಮಂತ್ರಗಳನ್ನು ನಾನು ಪ್ರತಿ ವಿಡಿಯೋದಲ್ಲೂ ಹಾಕ್ತಾನೇ ಇರ್ತೀನಿ. ಒಬ್ಬರು ಬ್ರದರ್ ಕಳಿಸಿದ್ರು, ಅವ್ರದ್ದು ಕೋರ್ಟಿಗೆ ದಾಂಪತ್ಯದ ಸಮಸ್ಯೆ ಅನ್ನುವಂಥದ್ದು ಇನ್ನೇನು ವಿಚ್ಛೇದನ ತೆಗೆದುಕೊಳ್ಳುವಂಥ ಸಂದರ್ಭಕ್ಕೆ ಬಂದು ನಿಂತಿತ್ತಂತೆ. ಅವರು 11 ದಿನಗಳ ಕಾಲ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿದ ಮೇಲೆ ಅವರ ದಾಂಪತ್ಯದಲ್ಲಿ ಡೈವರ್ಸ್ ಅನ್ನುವಂಥದ್ದು ಬೇಡ, ನಾವು ಅಂಡರ್ಸ್ಟ್ಯಾಂಡಿಂಗಿಂದ ಬದುಕೋಣ ಅಂಥೇಳಿ ಗಂಡ ಹೆಂಡತಿ ಡಿಸೈಡ್ ಮಾಡಿದಾರಂತೆ. ಅವರು ಧನ್ಯವಾದಗಳನ್ನ ತಿಳಿಸಿದರು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನನ್ನ ಒಂದು ಮಂತ್ರದಿಂದ ನಿಮ್ಮ ಒಂದು ಜೀವನ ಸರಿ ಹೋಯ್ತಲ್ವಾ, ಅದರಿಂದ ನೀವು ಅದನ್ನು ರಿಪ್ಲೈ ಕೊಟ್ಟಿದ್ದಕ್ಕೆ ತುಂಬ ಅಂದರೆ ತುಂಬ ನಿಮ್ಮ ಅನಿಸಿಕೆಯನ್ನು ತಿಳಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.